ಇವಾಗ ನಾನು ನಿಮ್ಗೆ ತೋರ್ಸಕ್ ಹೊಟ್ಟಿರೋ ಜಾಗ ಅಂತಿಂತ ಜಾಗ ಅಲ್ಲ. ಈ ಜಾಗದಲ್ಲಿ ಒಂದ್ ಟೈಮಲ್ಲಿ ಒಂದು ಹುಡುಗಿಗೋಸ್ಕರ ಯುದ್ಧನ ನಡೆಯುತ್ತೆ. ಯುದ್ಧ ಅಂದ್ರೆ ಈಗಿನ ತರ ಯುದ್ಧ ಅಲ್ಲ, ಅವಾಗಿನ ಕಾಲದ ಯುದ್ಧ, ರಾಜರ ಮಹಾರಾಜರು ಆಡಿರ್ತಕ್ಕಂಥ ಯುದ್ಧ. ಈ ವಿಡಿಯೋ ನೋಡ್ಬಿಟ್ಟು ಮೋಟೋ ಲಾಗಿಂಗ್ ಅಂತ ಅನ್ಕೋಬೇಡಿ, ಯಾಕಂದ್ರೆ ನಾನಿವತ್ತು ನಿಮ್ಗೆ ಮುದ್ಗಲ್ ಕೋಟೆನ ತೋರಿಸ್ಬೇಕಂತ ಹೋಗ್ತಿದ್ದೀನಿ. ನಮ್ಮೂರಿಗೆ ಬಂದ್ಮೇಲೆ ಒಂದೆರಡು ರೌಂಡ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಇದೇ ನಮ್ಮೂರು ಮುದ್ಗಲ್ ಕೋಟೆ ಬಗ್ಗೆ ನೀವು ಸಾಕಷ್ಟು ಕೇಳಿರ್ಬೋದು. ಬಟ್ ಇನ್ನಷ್ಟು ಬೇಕಂತಂದ್ರೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ಈ ವಿಡಿಯೋ ಹೋಗಿ ನೋಡ್ಕೊಂಬನ್ನಿ. ಕರ್ನಾಟಕದಲ್ಲಿ ಮೈಸೂರು ದಸರಾ ಎಷ್ಟು ಫೇಮಸ್, ಅದೇ ತರ ನಮ್ಮೂರಲ್ಲಿ ಮೊಹರಂ ಫೇಮಸ್. ಒಂದ್ ಕಾಲದಲ್ಲಿ ಹಿಂದೂ ಮುಸ್ಲಿಮ್ರು ಜಗಳ ಆಡ್ತಿದ್ರು, ಆದ್ರೆ ಈಗ ಹಿಂದೂ ಮುಸ್ಲಿಮ್ರು ಜೊತೆ ಸೇರ್ಬಿಟ್ಟು ಮೊಹರಂನ ಆಚರಣೆ ಮಾಡ್ತಾರೆ. ಇನ್ನೂ ಒಂದ್ 2 ಮಂತ್ ಅಲ್ಲಿ ಮೊಹರಂ ಸ್ಟಾರ್ಟ್ ಆಗುತ್ತೆ. ನಾನು ಮೊಹರಂ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಕೆಲವೊಂದು ಪ್ಲೇಸಸ್ ಇರುತ್ತೆ, ಆ ಪ್ಲೇಸಿಗೆ ಹೋದ್ಮೇಲೆ ಸಡನ್ ಆಗಿ ನಮ್ಗೊಂದು ಥಾಟ್ ಬರುತ್ತೆ. ಆದ್ರೆ ನಮ್ಮೂರಿಗೆ ಬಂದಾಗ ನಮಗ್ ಬರೋ ಥಾಟ್ ಏನಂತಂದ್ರೆ, ಒಂದು ಮುದ್ಗಲ್ ಕೋಟೆ, ಇನ್ನೊಂದು ಮೊಹರಂ. ನೀವು ಯಾರಿಗೆ ಕೇಳಿ ಮುದ್ಗಲ್ ಬಗ್ಗೆ ಹೇಳಿ ಅಂತಂದ್ರೆ, ಒಂದು ಮುದ್ಗಲ್ನಲ್ಲಿ ಮೊಹರಂ ಫೇಮಸ್ ಇದೆ ಅಂತಾರೆ, ಅದ್ ಬಿಟ್ಟರೆ ಕೋಟೆ ಇದೆ ಅಂತಾರೆ. ಇದಷ್ಟೇ ಅಲ್ಲದೆ ಬ್ರಿಟಿಷರು ಸಹ ನಮ್ಮೂರಲ್ಲಿ ಬಂದ್ಬಿಟ್ಟು ನೆಲೆಸಿದ್ರು. ಎಷ್ಟೋ ಕೊಡುಗೆಗಳನ್ನು ನಮ್ಮೂರಿಗೆ ಕೊಟ್ಟೋಗಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆನಲ್ಲಿ ನಮ್ಮ ಸ್ಕೂಲ್ ಕೂಡ ಒಂದು, ಇದೇ ಸ್ಕೂಲಲ್ಲಿ ನಾನು ಕಲ್ತಿರೋದು ಕೂಡ. ಸೊ 500 ವರ್ಷಗಳ ಹಿಂದೆ ಒಂದು ಚರ್ಚ್ ಕೂಡ ನಿರ್ಮಾಣ ಮಾಡಿದ್ರು. ಆ ಚರ್ಚಲ್ಲಿ ಈಗ ರೋಮನ್ ಕ್ಯಾಥೋಲಿಕ್ ಏನು ಜನಾಂಗದವ್ರು ಇದ್ದಾರೆ, ಆ ಜನಾಂಗದವರು ಬಂದ್ಬಿಟ್ಟು ನಮ್ಮೂರಲ್ಲಿ ನೆಲೆಸ್ಬಿಟ್ಟು ಆ ಟೀಚಿಂಗ್ ನ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ರು. ಬ್ರಿಟಿಷರು ಬರೋಕ್ಕಿಂತ ಮುಂಚೆನೆ ನಮ್ಮೂರಲ್ಲಿ ರಾಜರ ಮಹಾರಾಜರು ಆಳ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಮ್ಗೊಂದು ಮಾತು ಹೇಳ್ತಿದ್ರು, ಈ ಕೋಟೆನ ಇಬ್ರು ಗಂಡ ಹೆಂಡತಿ ಸೇರ್ಬಿಟ್ಟು ಕಟ್ಟಿದ್ದಾರೆ ಅಂತೆ. ಗಂಡ ಏನೋ ಕಟ್ತಿದ್ನಂತೆ, ಹೆಂಡತಿ ಕಲ್ಲು ಎತ್ತೆತ್ತು ಕೊಡ್ತಿದ್ದಾಳಂತೆ. ಸೊ ಅದೆಲ್ಲ ಸ್ಟೋರಿ ಅಷ್ಟೇನೆ, ಯಾಕಂದ್ರೆ ಇಷ್ಟು ದೊಡ್ಡ ಕಲ್ಲು ನನ್ಗೇನೋ ಗೊತ್ತಿಲ್ಲ ಅವ್ರು ಹೆಂಗೆ ಎತ್ತಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಬ್ಯಾಕ್ ಇನ್ ಟು 14th ಸೆಂಚುರಿ ನನಗೆ ಗೊತ್ತಿರೋ ಪ್ರಕಾರ ಈ ಕೋಟೆನ ಬಹುಮನಿ ಸುಲ್ತಾನರು ಫಸ್ಟ್ ಸ್ಟಾರ್ಟಿಂಗ್ ಕಟ್ತಾರಂತೆ. ಅದಾದ್ಮೇಲೆ ಈ ಕೋಟೆ ವಿಜಯನಗರ ಸಾಮ್ರಾಜ್ಯದವರು ಯುದ್ಧದಲ್ಲಿ ಗೆದ್ಕೋತಾರೆ. ಅದಾದ್ಮೇಲೆ ಬಿಜಾಪುರದ ಆದಿಶಾಹಿಗಳು ಬಂದ್ಬಿಟ್ಟು ಈ ಕೋಟೆನ ಗೆಲ್ತಾರಂತೆ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ಇದು ಹಿಸ್ಟ್ರಿ ಇದೆ. ಇದಷ್ಟೇ ಅಲ್ಲದೆ ದೇವಗಿರಿ ಯಾದವರು, ಕಾಕತೀಯರು ಅವರು ಕೂಡ ಬಂದ್ಬಿಟ್ಟು ಈ ಕೋಟೆನಲ್ಲಿ ಆಳ್ವಿಕೆ ಮಾಡಿದಾರಂತೆ. ಆಗಿನ ಕಾಲದಲ್ಲಿ ನಮ್ಮೂರಿಗೆ ಎಷ್ಟು ಡಿಮ್ಯಾಂಡ್ ಇತ್ತಂತಂದ್ರೆ, ನಮ್ಮೂರ್ನೇ ವ್ಯಾಪಾರ ಕೇಂದ್ರವಾಗಿ ಯೂಸ್ ಮಾಡ್ತಿದ್ರಂತೆ ಈ ಆದಿಲ್ ಶಾಹಿಗಳು, ಬಿಜಾಪುರದವರು, ವಿಜಯನಗರದವರು ಎಲ್ರು. ನಮ್ಮೂರ್ ಒಂದು ದೋವ ಪ್ರದೇಶ ಆಗಿತ್ತು, ಯಾಕಂದ್ರೆ ಆಗಿನ ಕಾಲದಲ್ಲಿ ದೋವ ಪ್ರದೇಶಕ್ಕೆ ತುಂಬಾ ವ್ಯಾಲ್ಯೂ ಇತ್ತು, ತುಂಬಾ ಡಿಮ್ಯಾಂಡ್ ಕೂಡ ಇತ್ತು. ಸೊ ನಮ್ಮೂರಲ್ಲಿ ಕೃಷ್ಣಾ ನದಿ ಮತ್ತೆ ತುಂಗಭದ್ರಾ ನದಿ ಎರಡು ಮೇಲೆ ಕೆಳಗಡೆ ಇರೋದ್ರಿಂದ ಈ ಪ್ಲೇಸ್ ತುಂಬಾ ಡಿಮ್ಯಾಂಡ್ ಆಗಿತ್ತು. ಸೊ ನೀರ್ ಎಲ್ಲಿರುತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಮತ್ತೆ ಡಿಮ್ಯಾಂಡ್ ಕೂಡ ಚೆನ್ನಾಗಿರುತ್ತೆ. ಈ ಊರು ಒಂದು ಪಟ್ಟಣ ಪಂಚಾಯತಿ ಅಷ್ಟೇ, ಇನ್ನು ತಾಲೂಕ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ತಾಲೂಕ್ ಮಾಡ್ಬೇಕನ್ನೋದ್ರಲ್ಲೇ ಇದಾರೆ, ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಈಗೀಗ ನಮ್ಮೂರಿಗೆ ಫ್ಲೈಓವರ್ ಮಾಡ್ಬೇಕಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಅಷ್ಟೇ ಅಲ್ಲದೆ ರೈಲ್ವೆ ಟ್ರ್ಯಾಕ್ ಕೂಡ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮೂರು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಿದ್ರು ಕೂಡ ನಮ್ದು ಒಂದು ಹಿಂದುಳಿದ ಪ್ರದೇಶನೇ. ಯಾರ್ಯಾರು ಮುಂದುವರಿಬೇಕು ಅವರಷ್ಟೇ ಮುಂದುವರಿತಾರೆ. ತಮಗ್ ಬೇಕಾದಾಗೆಲ್ಲ ಒಂದೇ ದಿವಸದಲ್ಲಿ ಜಾಗ ಕ್ಲೀನ್ ಮಾಡಿಸ್ಬಿಟ್ಟು ಹೆಲಿಪ್ಯಾಡ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಬಟ್ ಅಧಿಕಾರದಲ್ಲಿ ಇದ್ದಾಗ ಈ ಕೆಲವೊಂದು ರೋಡ್ ಗಳನ್ನ ಕೂಡ ಇಂಪ್ರೂವ್ ಮಾಡಲ್ಲ. ಈ ಗುಂಡಿಗಳ ಹಂಗೆ ಇದಾವೆ ಮೇನ್ ರೋಡ್ ಅಲ್ಲಿ. ಒಂದ್ ಕಾಲದಲ್ಲಿ ನಮ್ಮೂರಲ್ಲಿ ನೀರಿನ ಸಪ್ಲೈ ಮತ್ತು ಡಿಮ್ಯಾಂಡ್ ಎಷ್ಟಿತ್ತಂದ್ರೆ ಅಷ್ಟಿತ್ತು. ಬಟ್ ಇವಾಗ ನಮ್ಮೂರಲ್ಲಿ ನೀರ್ ಬರ್ಬೇಕಂದ್ರೆ 1 ವಾರ ಗಂಟ ವೇಟ್ ಮಾಡ್ಬೇಕು. 1 ವಾರಕ್ಕೊಂದ್ಸಲನೇ ನೀರ್ನ ಬಿಡ್ತಾರೆ ನಮ್ಮೂರಲ್ಲಿ. ನಮ್ಮೂರಲ್ಲಿ ಹೆಂಗೆ ಅಂದ್ರೆ ಪ್ರಾಜೆಕ್ಟ್ ಎಲ್ಲ ಬರುತ್ತೆ, ಎಲ್ಲ ಅಮೌಂಟ್ ಕೂಡ ಬರುತ್ತೆ. ಅದನ್ನ ಇನ್ನೇನು ಇಂಪ್ರೂವ್ಮೆಂಟ್ ತರಬೇಕಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಒಂದು ಅರ್ಧಕ್ಕೆ ನಿಲ್ಸ್ಬಿಟ್ಟು ಅವರು ಅಧಿಕಾರನೇ ಮುಗ್ದೋಗ್ಬಿಡಿರುತ್ತೆ ಅಷ್ಟರಲ್ಲಿ. ಆಮೇಲೆ ಇನ್ನೊಬ್ರು ಬೇರೆಯವ್ರು ಬರ್ತಾರೆ, ಅದನ್ನ ಅಲ್ಲಿಗೆ ಸ್ಟಾಪ್. ಮತ್ತೆ 5 ವರ್ಷ ಅದು ಅಲ್ಲಿಗೆ ಕಟ್ ಆಗುತ್ತೆ. ಮತ್ತೆ ಅವ್ರು ಇನ್ನೊಂದ್ಸಲ ಬಂದ್ಬಿಟ್ಟು ಆ ಪ್ರಾಜೆಕ್ಟ್ ನ ಅಲ್ಲಿಗೆ ನಿಲ್ಸ್ಬಿಡ್ತಾರೆ. ಇದು ನೀರಿಂದ ಆಗ್ಲಿ ರೋಡ್ದೇ ಆಗ್ಲಿ ಯಾವ್ದೇ ಆಗ್ಲಿ. ಊರಲ್ಲಿ SBI ಬ್ಯಾಂಕ್ ಮುಂದ್ಗಡೆ ಒಂದು ನೀರಿನ ಟ್ಯಾಂಕ್ ಇತ್ತು ದೊಡ್ಡದು. ಅದನ್ನ ತುಂಬಾ ವರ್ಷ ಆಗಿದೆ ಅಂದ್ಬಿಟ್ಟು ಅದನ್ನ ಕೆಡವಿಬಿಟ್ಟು ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಬಸ್ ಸ್ಟಾಪ್ ಪಕ್ಕದಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ನಲ್ಲಿ ಇನ್ನೊಂದು ನೀರಿನ ಟ್ಯಾಂಕ್ ನ ಸ್ಟಾರ್ಟ್ ಮಾಡಿದ್ರು. ನಾನು ಚಿಕ್ಕವನಿದ್ದಾಗಿಂದನೂ ನೋಡ್ತಾ ಇದ್ದೀನಿ, ಅದಿನ್ನೂ ಅರ್ಧ ಕೂಡ ಕಂಪ್ಲೀಟ್ ಆಗಿಲ್ಲ. ಒಂದು ಕಾಲ್ ಭಾಗಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅದಿನ್ನೂ ಗೊತ್ತಿಲ್ಲ ಇನ್ನು ಯಾವ ವರ್ಷಕ್ಕೆ ಮುಗಿಯುತ್ತೆ ಏನಂತ. ತಿರುಗಿ ನಮ್ದು ಕಾಲೇಜ್ ಮುಗಿದು ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಇನ್ನು ನಮ್ದು ಮದುವೆ ಆಗಿ ಮಕ್ಕಳಾಗಿ ಅವ್ರು ದೊಡ್ಡವರಾದ್ರೂ ಕೂಡ ಅದು ಮುಗಿಯಲ್ಲ ಅನ್ಸುತ್ತೆ. ಅದ್ ಪ್ರಾಜೆಕ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಅದನ್ನ ಯಾರು ಕೇಳೋದು ಕೂಡ ಇಲ್ಲ. ಇನ್ ಕೇಸ್ ಕೇಳಿದ್ರು ಕೂಡ ರಾಜಕಾರಣಿಗಳು ಅದು ಅವ್ರ ಪ್ರಾಜೆಕ್ಟ್, ಇದು ಇವ್ರ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಒಬ್ಬರ ಮೇಲೆ ಒಬ್ರು ಹಾಕ್ಬಿಟ್ಟು ಅಲ್ಲೇ ಕೈ ತೊಳ್ಕೊಂಡ್ಬಿಡ್ತಾರೆ. ಇನ್ನು ಈ ಕೋಟೆ ಪರಿಸ್ಥಿತಿ ಅಂತ ಕೇಳಬೇಡಿ, ಯಾಕಂದ್ರೆ ಈ ಕೋಟೆ ಸುತ್ತಲೂ ಎಷ್ಟು ಗಿಡಗಳು ಬೆಳೆದಿದಾವೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಆ ಕೋಟೆನ ಮುಚ್ಕೊಂಡ್ಬಿಡುತ್ತೆ. ಆ ತರ ಗಿಡಗಳು ಬೆಳೆದಿದಾವೆ. ಹೆಸರಿಗಷ್ಟೇ ಹೊಸ ಪ್ರಾಜೆಕ್ಟ್ ಕೋಟೆ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೌಂಟ್ನ ತಗೋತಾರೆ. ಬಟ್ ಗೊತ್ತಿಲ್ಲ ಏನು ಇಂಪ್ರೂವ್ಮೆಂಟ್ ಮಾಡ್ತಾರ ಅಂತ. ಮುಂದ್ಗಡೆ ಇವಾಗ ಒಂದು ಗೋಡೆ ಕಟ್ಟಿದ್ದಾರೆ. ಆ ಗೋಡೆ ಕಟ್ಟೋಕ್ಕಿಂತ ಈ ಕ್ಲೀನ್ ಮಾಡ್ಸೋದೇ ಇನ್ನು ಮಾಡ್ತಿಲ್ಲ ಅವರು. 1 ವರ್ಷದಿಂದ ನಾನೇ ವಾಲಂಟಿಯರ್ ಆಗ್ಬಿಟ್ಟು ಕೋಟೆನ ಕ್ಲೀನ್ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ಯಾರು ಅಷ್ಟೊಂದು ಸಪೋರ್ಟ್ ಕೂಡ ಮಾಡಿಲ್ಲ. ನಾನೇ ನನ್ನ ಅಮೌಂಟ್ನ ಖರ್ಚು ಮಾಡಿಬಿಟ್ಟು ಕೆಲವೊಂದು ಹುಡುಗರನ್ನ ಕರ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿದ್ವಿ. ಬಟ್
ನೆಕ್ಸ್ಟ್ ಡೇನೆ ಅಲ್ಲಿ ಹೋಗಿ ನೋಡಿದ್ರೆ ಮತ್ತೆ ಅಲ್ಲಿ ಎಷ್ಟೊಂದು ಸರಾಯಿ ಕುಡ್ದಿರೋದು, ಎಷ್ಟೊಂದು ಬೀರ್ ಬಾಟ್ಲು, ಅದು ಇದು ಫುಲ್ ಮತ್ತೆ ಅದೇ ತರ ಗಲೀಜಾಗಿದೆ. ಒಂದ್ ಸ್ವಲ್ಪ ದಿನ ಯಾವ್ದೋ ಸೆಕ್ಯೂರಿಟಿನ ಇಡೋ ತರ ಮಾಡಿದ್ರು, ಅದು ಗೊತ್ತಲ್ಲ, ಕೇವಲ ಒಂದ್ ದಿವಸ 2 ದಿವಸ ಅಷ್ಟೇ. ಅದಾದ್ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು. ಸೊ ಈ ತರದ ಪರಿಸ್ಥಿತಿ. ಈ ರೈಟ್ ಸೈಡ್ ಅಲ್ಲಿ ನೋಡಿ, ಆ ಕಡೆ ಎಲ್ಲ ಫುಲ್ ಕೋಟೆ ಮೇಲೆ ಬೆಳೆದಿರ್ತಕ್ಕಂಥ ಆ ಗಿಡಗಳವು. ಸೊ ಎಷ್ಟು ಬೆಳೆದಿದಾವೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಬೆಳೆದಿದ್ದಾವೆ ಅಲ್ಲೆಲ್ಲ. ಸೊ ಕಾಣ್ತಿದೆ ಅನ್ಸುತ್ತೆ. ಕಂದಕದ ಹತ್ರ ಇರ್ತಕ್ಕಂಥ ನೀರು ಎಷ್ಟು ಗಲೀಜಾಗಿದೆ ಅಂತಂದ್ರೆ ಅದರಲ್ಲಿ ಎಷ್ಟೊಂದು ಹೊಲ್ಸಿದೆ, ಅದನ್ನಂತರ ಯಾರು ಒಂದ್ಸಲನು ಕ್ಲೀನ್ ಮಾಡಿಸಿಲ್ಲ. ಇನ್ನು ಆ ನೀರ್ ನೋಡಿದ್ರೆ ತುಂಬಾ ಹಸಿರಾಗಿರುತ್ತೆ. ಅದರಲ್ಲಿ ಆಲ್ರೆಡಿ ಒಬ್ರು ಬಿದ್ದು ಕೂಡ ಸತ್ತಿದ್ದಾರೆ. ವಿಡಿಯೋದ ರೈಟ್ ಸೈಡ್ ಅಲ್ಲಿ ನೋಡಿ, ನಿಮ್ಗೆ ಆ ಕಂದಕದ ಹತ್ರ ಇರ್ತಕ್ಕಂಥ ನೀರ್ ಕಾಣುತ್ತೆ, ಅದು ಎಷ್ಟು ಹಸಿರಾಗಿದೆ. ಸೊ ಇತ್ತೀಚೆಗೆ ಈ ಒಂದು ಏನ್ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ, ಸೊ ನಂಗೆ ಗೊತ್ತಿಲ್ಲ ಅದನ್ನ ಏನಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಏನು ಅಲ್ಲಿ ಯಾರಾದ್ರೂ ಹೋಗ್ತಾರೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನು ಹೇಳ್ತಾ ಕೂತ್ರೆ ಈ ವಿಡಿಯೋ ಮುಗಿಯಲ್ಲ. ನಂಗೆ ಗೊತ್ತು ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದು ಹೆಂಗಿರ್ಬೇಕು ಅಷ್ಟೇ ಇರುತ್ತೆ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈ ವಿಡಿಯೋನ ನಿಮ್ಮ ಮುದ್ಗಲಲ್ಲಿ ಇರೋರಿಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ತಿಳಿಸಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಈ ವಿಡಿಯೋ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಬರ್ತೀನಿ.